ವಿಷ್ಣು ಸರ್ ಅಷ್ಟೇ ಅಂತ, ಅವರು ಪ್ರೀವಿಯಸ್ ಬರ್ತಲ್ಲಿ ಈಸ್ ಎ ಋಷಿ. ಇದು ಹೇಳಿದ್ರು, ಇದು ಅನಿರುದ್ಧ್ಗೆ ಹೇಳಿದರು, ಲಕ್ಷ್ಮಿ ಅಮ್ಮ ಅಂತೀನಿ, ಭಾರತಿ ಅಮ್ಮಗೆ ಹೇಳಿದರು, ಆಶ್ರಮಕ್ಕೆ ಒಂದ್ಸಲಿ ಬಂದಿದ್ದರು. ಅವತ್ತು ಹ್ಯಾಪೆಂಟಂಗೆ ಬರೋದು ಏನೋ ಗೊತ್ತಿಲ್ಲ, ನಾನು ಹೇಳಿ ಏನೋ ಬಂದಿದ್ರು, ಮೀಟ್ ಆಗಿದ್ರು. ಆವಾಗ ನಿಮ್ಮ ಯಜಮಾನ್ರು ಮಹಾ ತಪಸ್ವಿ ಋಷಿ ಅಲ್ಲಮ್ಮ ಹೋದ ಜನ್ಮದಲ್ಲಿ ಅಂತಲೇ ಹೇಳಿದ್ರು. ಯಾವ ಋಷಿ ಗೊತ್ತಿಲ್ಲ, ಏನು ಅಂತ ಹೆಸರು ಗೊತ್ತಿಲ್ಲ, ಬಟ್ ಅದನ್ನೇ ಹೇಳ್ತೀವಿ. ಇದೇನು ಅಂತಂದರೆ ದ ಟ್ರಾವೆಲ್ ಆಫ್ ದ ಸೋಲ್ ಜರ್ನಿ ಇದೆಯಲ್ಲ, ಅದೇನಾದ್ರು ಒಂದು ಸಣ್ಣದ ಆಸೆ ಇದ್ದರೂ ಕೂಡ ಅದು ಮುಗಿಸ್ಕೊಂಬ ಅಂತ ಕಳಿಸುತ್ತಂತೆ. ಕಲೆಯಲ್ಲಿ ಆಸೆ ಇದೆ ಅಂದಮೇಲೆ ಹೋಗಿ ಮುಗಿಸ್ಕೊಂಬ, ಇನ್ನೊಂದು ಆಸೆ ಮುಗಿಸ್ಕೊಂಬ, ಕ್ರಿಕೆಟ್ ಏನೋ ಕ್ರೀಡೆ ಹೋಗಿ ಮುಗಿಸ್ಕೊಂಬ, ಏನು ಬ್ಯಾಲೆನ್ಸ್ ಇಟ್ಕೋಬೇಡ ಅಂತ. ನೀನು ಬ್ಯಾಲೆನ್ಸ್ ಇಟ್ಕೊಂಡಷ್ಟು ಅದು ನಿನಗೆ ರೀಬರ್ತಕ್ಕೆ ಕಾರಣ ಆಗುತ್ತೆ ಅಂತ. ಸೊ ಈಗ ಅವ್ರು ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ ಅಂದರೆ ಅವರು ಮತ್ತೆ ಮನುಷ್ಯರಾಗಿ ಬರಲ್ಲ. ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದ್ರೆ. ಬಟ್ ನಾನೇನು ಮಾಡಿದೆ, ಈ ಸ್ವಲ್ಪ ತಲಾಟೆ ಮೈಂಡ್ ಅಲ್ವಾ, ಗೂಗಲೆಲ್ಲ ಯಾಕಂದ್ರೆ ಈ ಜಸ್ಟ್ ಕ್ಯೂರಿಯಸ್ಸು ಇಲ್ಲಿದೆಲ್ಲ ಜಸ್ಟ್ ಕ್ಯೂರಿಯಸ್. ನಾನು ಗೂಗಲ್ ಮಾಡಿದೆ ರಾಮಕೃಷ್ಣ ಪರಮಹಂಸಸ್ ಆಲ್ ಡಿಸೈಪಲ್ಸ್ ಅಂತ, ಅಥವಾ 7 ಡಿಸೈಪಲ್ಸ್ ಆಫ್ ರಾಮಕೃಷ್ಣ ಪರಮಹಂಸ ಅಂತ ನೋಡಿದೆ ಗೂಗಲಲ್ಲಿ. ಇನ್ನು ಆರ್ಡರ್ ಅಂತ ಬರಲಿಲ್ಲ ಅಂದ್ರೂ ಒಂದಷ್ಟು ಜನ ಕ್ಲೋಸೆಸ್ಟ್ ದಿ ರಾಮಕೃಷ್ಣ ಪರಮಹಂಸ ಅಂತ ಓಪನ್ ಆಯಿತು. ಒಂದು ನಮಗೆ ಗೊತ್ತಿರೋ ಸ್ವಾಮಿ ವಿವೇಕಾನಂದರು ಒಬ್ಬರೇ ಅಲ್ವಾ, ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಒಬ್ಬರೇ ಅಂತೀವಿ. ಬಟ್ ಆ ರೂಟಲ್ಲಿರೋರಿಗೆ ಎಷ್ಟೊಂದು ಜನಕ್ಕೆ ಗೊತ್ತು ಪರಮಹಂಸರ ಜೊತೆ ಯಾರ್ಯಾರು ಇದ್ದರು ಅಂದ್ಬಿಟ್ಟು ಅಂತ. ಆಗ ಓಪನ್ ಮಾಡಿದಾಗ ಒಂದಷ್ಟು ಸೆಟ್ ಆಫ್ ಇದ್ದಾರೆ. ಅವರೆಲ್ಲರೂ 1929 ಅಣ್ಣವ್ರು ಹುಟ್ಟಿದ್ದು, 29ಗೆ ಮುಂಚೆ ದೇಹ ಬಿಟ್ಟಿರೋರೆ. 27 ಒಬ್ರು ಹೋಗ್ತಾರೆ, 23, 26, 25 ಒಂದಷ್ಟು ಜನದ್ದು ಓಪನ್ ಆಯಿತು. ಅದರಲ್ಲಿ ಯಾರೋ ಒಬ್ಬರು ಅಣ್ಣವ್ರು, ನಾನು ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಅಂತ ಗೊತ್ತಿಲ್ಲ, ಆದರೆ ಅದಷ್ಟು ಜನದಲ್ಲಿ ಒಬ್ಬರು ಅವರು. ಇನ್ನಂತೂ 100% ಪಕ್ಕ. ನೀವು ಮೀಟ್ ಮಾಡಿದೆಯಲ್ಲ ಅಣ್ಣವ್ರನ್ನ ಸತಿ ಮೀಟ್ ಮಾಡಿದ್ದೀನಿ, ದೊಡ್ಡ ಮೇಲೆಲ್ಲ ಕೂತಿದ್ದೀನಿ. ಅವ್ರು ಗೌರಿ ಗಣೇಶ 2 ಸತಿ ನೋಡಿದ್ದಾರೆ. ಅವ್ರು ಹೇಳೋರು ಅಂತ ರಾಗಣ್ಣ ವೆರಿ ರೀಸೆಂಟ್ಲಿ ಒಂದು ಸತಿ ಹೇಳಿದ್ರು ನಮ್ಮ ಡ್ರಾಮಾ ಜೂನಿಯರ್ಗೆ ಬಂದಾಗ, ಅಪ್ಪಾಜಿ ಅವ್ರು ಊಟ ಆದಮೇಲೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋರಂತ. ಹಿಂಗೆ ವಜ್ರಾಸನ ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಂಗೆ ಕೂತ್ಕೊಂಡಾಗ ಆ ಹುಡುಗಂದ ಸಿನಿಮಾ ಹಾಕಪ್ಪ ಅಂದ್ಬಿಟ್ಟು VHS ಟೇಪ್ ಹಾಕ್ಕೊಂಡು ಗೌರಿ ಗಣೇಶ ನೋಡೋರಂತೆ. 2.5 ಅವರ್ ಕೂತ್ಕೊಂಡು ನೋಡೋರಂತೆ, ವಜ್ರಾಸನದ ಅಲ್ಲಾಡ್ತಾ ಇರಲಿಲ್ಲವಂತೆ. ಇನ್ನೇನ್ರಿ ಬೇಕು ಭಾಗ್ಯ ನನಗೆ. ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಆರ್ ಇನ್ ಎ ವೇ. ನನಗೆ ಅದಕ್ಕೆ ಒಂದೊಂದ್ಸಲ ನೇಚರ್ ಕೇಳುತ್ತೆ ನನಗೆ, ಇನ್ನೂ ಇದೆಯಾ ನೀನು, ಇನ್ನೂ ತೀಟೆ ಇದೆಯಾ, ತೆವಲಿದೆಯಾ, ಇನ್ನೇನು ಬೇಕು. ಈ ಹಂಗಂತ ಅದ್ಭುತಗಳಾಗೋಗಿ ಪ್ರಶ್ನೆ ಅಲ್ಲ, ಸಾಧನೆ ಇದ್ದೇ ಇದೆ, ಸಾಧನೆ ಕೊನೆ ಇಲ್ಲ. ಯಾವ ಲೆನ್ಸ್ ಅನ್ನೋದು ಈಗ ಪ್ರಶ್ನೆ. ಅದಕ್ಕೇನು ಕೊನೆ ಇಲ್ಲ. ಕೊನೆಗೆ ನಿನ್ನ ಕಾಯೋದು ಯಾವುದಪ್ಪ ಅಂದರೆ, ಎಷ್ಟು ಗೊತ್ತಿದೆ ಅಂದರೆ ನಾನೊಬ್ಬನೇ ಎಲ್ಲ ಮಾಡ್ತಾ ಇಲ್ಲ, ಎಲ್ಲ ಒಂದು ಸಿಸ್ಟಮ್ ಆಗಿದೆ ನನ್ನ ಸುತ್ತ ಅಂತ. ಆ ಭಾವನೆ ಯಾವನಿಗೆ ಬರುತ್ತೋ ಅವ್ನು ಎತ್ಕೊಂಡು ಹೋಗುತ್ತಷ್ಟೆ. ಎಲ್ಲರಿಗೂ ನಾನು ಮಾಡ್ತಾಯಿದ್ದೀನಿ ಅಂತಿರುತ್ತೋ ಅದು ಹಿಡ್ಕೊಂಡು ಅಲ್ಲಲ್ಲೇ ಅವಾಗ ಹಿಡಿದು ಜಾಡಿಸ್ತಾ ಇರತ್ತೆ, ಕಲಿ ಪಾಠ ಕಲಿ ಅಂತ. ಅದಕ್ಕೆ ಯಾರೆಲ್ಲ ಬೇಗ ಹೋದ್ರೋ ಅವರೆಲ್ಲ ಅದೃಷ್ಟವಂತರು ಅಂತ. ಈಗ ಶಂಕರ್ನಾಗ್ ಸರ್ ನೋಡಿ, ಏನು ಮಾಡಬೇಕು ಚಿಕ್ಕ ಪೀರಿಯಡಲ್ಲಿ ಅಚೀವ್ ಮಾಡಿ ಹೋಗ್ಬಿಟ್ರಲ್ಲ ಅವರು. ಯಾರ ಹತ್ರನಾರು ಕೇಳಿ ಅಪ್ಪನ ಬಗ್ಗೆ ಒಂದಾರ ನೆಗೆಟಿವ್ ಯಾರು ಹೇಳ್ತಾರ? ಒಂದೇ ನೆಗೆಟಿವ್ ಎಲ್ಲರೂ ಹೇಳೋದೇನು ಗೊತ್ತಾ, ಹಿ ವಾಸ್ ವೆರಿ ಸ್ಪೀಡ್. ಆ ಸ್ಪೀಡೇ ಅವ್ರನ್ನ ತೊಗೊಂಡೋಯ್ತು ಅಂತ ಹೇಳ್ತಾರೆ. ಬಿಟ್ಟರೆ 1 ನಿಮಿಷ ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ವಂತೆ. 100 ಕಡೆ ಇರೋರು. ನಾನು ಮನೇಲೇ ಯಾವಾಗಲೂ ಸುಮ್ಮನೆ ಸೀರೀಸ್ ಹಾಕಂಗೆ ಕೂತಿದ್ದಾಗ ಸಡನ್ನಾಗಿ ಅವ್ರು ಗ್ಯಾಪ್ಕ ಬರ್ತಾರೆ ಗೊತ್ತಾ. ನಾನೇನು ಕೂತ್ಕೊಂಡು ವೆಬ್ ಸೀರೀಸ್ ನೋಡ್ತಾ ಇದ್ದೀನಲ್ಲ ಗುರು, ಅದು ನನ್ನ ಮಟ್ಟಿಗೆ ಅದು ನನಗೆ ಟೈಮ್ ವೇಸ್ಟು ಅಂತ ಒಂದೊಂದ್ಸಲಿ ಅನಿಸುತ್ತೆ. ಮಾಡು ಏನಾರು ಕೆಲಸ ಮಾಡು ಅನ್ನುತ್ತೆ. ಆ ಥರ ಇದೆಲ್ಲ ತುಂಬ ಕ್ಯೂರಿಯಸ್ ವಿಷಯಗಳು ನಾನು ನಿಮ್ಗೆ ಹೇಳ್ತಾರೆ, ನನ್ನ ಒಬ್ಬನೇ ಇದ್ದಾಗ ನನಗಾಗೋ ಅಂಥವು. ಆಮೇಲೆ ಮೊನ್ನೆ ಭಾರತಿ ಅಮ್ಮ ಮತ್ತು ಕೀರ್ತಿ ಸಿಕ್ಕಿದ್ರು. ಯಾರ್ದು ಇವ್ರದ್ದು ಮದುವೆಯಲ್ಲಿ, ಇವರು ಜಯಮಾಲಾ ಮೇಡಮ್ ಅವ್ರ ಮದುವೆಯಲ್ಲಿ, ಮಗಳ ಮದುವೆಯಲ್ಲಿ ಸಿಕ್ಕಿದ್ರು. ಅವಾಗ ಅವ್ರಿಗೆ ಅಂದೆ, ನಾನು ಯಾರಿಗೂ ಹೇಳಿರಲಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. 2009 ವಿಷ್ಣು ಸರ್ ಹೋದ್ರಲ್ಲ, ಅದು ಹೋದ ಮೇಲಿಂದ ಇವತ್ತುವರೆಗೂ 3 ತಿಂಗಳಿಗೋ ಇಲ್ಲ 4 ತಿಂಗಳು ಒಂದ್ಸರಿ ನನ್ನ ಕನ್ಸಲ್ಲಿ ಬರ್ತಾರೆ ವಿಷ್ಣು ಸರ್. ನನಗೆ ಇದು ಇವತ್ತವರೆಗೂ ನಡೀತಾ ಬಂದಿದೆ. ಅದು ಬಹಳ ವಿಶೇಷವಾಗಿರುತ್ತೆ ಆ ಕನಸು. ಅಂದರೆ ಶೂಟಿಂಗಲ್ಲೇ ಇದ್ದೀವಿ ಒಂದೊಂದು ಸತಿ ಅಂತೆಲ್ಲ, ಶೂಟಿಂಗ್ ಥರನೇ ನಡೀತಾ ಇರುತ್ತೆ. ಅದು ಯಾವ ಫಿಲಮು ನನಗೆ ಗೊತ್ತಿಲ್ಲ, ಕಾಸ್ಟ್ಯೂಮು ನಾನು ಎಲ್ಲ ಮಾತಾಡ್ತಾ ಇರ್ತೀವಿ. ಬಹುತೇಕ ಜ್ಯೇಷ್ಠ ಥರ ಬರುತ್ತೆ. ಇನ್ನೊಂದು ಸತಿ ಅವ್ರು ಬರೀ ವೈಟ್ ಡ್ರೆಸ್ ಹಾಕ್ಕೊಂಡಿರ್ತಾರಲ್ಲ, ವೈಟ್ ತಲೆಗೆ ಸುತ್ತಕೊಂಡು, ಅದು ಬರುತ್ತೆ. ಆಮೇಲೆ ಅಲ್ಲಿ ಕನಸಲ್ಲಿರೋ ಆನಂದಿಗೆ ಇವಾಗ ಜ್ಞಾಪಕ ಬಂದುಬಿಡುತ್ತೆ ದಟ್ ಇವರು ಇಲ್ವಲ್ಲ ಅಂತ.
ಅಲ್ಲಿ ಆನಂದ್ಗೆ ಇವಾಗ ಜ್ಞಾಪಕ ಬರುತ್ತೆ, ಇವ್ರು ಇಲ್ವಲ್ಲ ಮತ್ತೆ ಹೆಂಗೆ ನನ್ನ ಜೊತೆ ಇದ್ದಾರೆ, ಇಲ್ಲಿ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ದ ಮೂಮೆಂಟ್ ನನಗೆ ಜ್ಞಾಪಕ ಬಂದ ತಕ್ಷಣ ಹೊರಟ್ಬಿಡ್ತಾರೆ. ಆವಾಗ ನನಗೆ ಹಿಂಗೆ ಜ್ಞಾಪಕ ಬಂದ ತಕ್ಷಣ ನಾನು ಅವ್ರು ನೋಡ್ತೀನಿ, ಹಿಂಗಿದ್ದ ಎಕ್ಸ್ಪ್ರೆಷನ್ ಹಿಂಗೆ ಚೇಂಜ್ ಆಗುತ್ತೆ. ಆವಾಗ ಚೇಂಜ್ ಆಗಿದ ತಕ್ಷಣ ಅವರು ಆವಾಗ ಒಂದು ಸ್ಮೈಲ್ ಕೊಟ್ಟು ಹೊರಟ್ಬಿಡ್ತಾರೆ. ಇದೊಂದು ಸತಿ ಆಗಿದೆ. ಈ ನಾನು ಹೇಳಿದ್ನಲ್ಲ 2009ಇಂದ ಈಗ ಮೊನ್ನೆ 1 ತಿಂಗಳಿಂದೇನೂ ಇಲ್ಲ, ನಾನು 15-20 ಡೇಸ್ ಬ್ಯಾಕ್ ಈ ಕೇಮ್ ಮೈ ಡ್ರೀಮ್ಸ್. ಸೊ ಇದೇ ರಿಪೀಟ್ ಆಗ್ತದೆ. ಅದು ರಿಪೀಟ್ ಆಗುತ್ತೆ. ಆಮೇಲೆ ಎತ್ತು ಕೂತ್ಕೊಂಡು ತುಂಬ ಅಳ್ತೀನಿ ನಾನು, ಏನಕ್ಕೆ ಹಿಂಗೆ ಅನ್ನೋ ಥರ. ಆಮೇಲೆ ಇನ್ನೊಂದು ದಿನ ಅಂತೂ ಭಾಳ ಸ್ಪಷ್ಟವಾಗಿ ಬಂದಿದ್ದರು ಅವರು, ಭಾಳ ಸ್ಪಷ್ಟವಾಗಿ ಬಂದಿದ್ದರು. ಎಲ್ಲ ಚೆನ್ನಾಗಿಲ್ಲ. ಎಂ ಜಗಪತಿ ರಾವ್ ಮನೆ ಒಂದಿದಾಗುತ್ತೆ, 2 ಕಡೆಯಿಂದ ಮೆಟ್ಲು ಇಳ್ಕೊಂಬಂದ್ರೆ ಮಧ್ಯೆ ಕೀಳೋದು. ಆ ಮನೆ ನೀಟಾಗಿ ಕಾಣ್ತಾ ಇದೆ. ಒಂದು ರೋಡು, ಮಲ್ಲೇಶ್ವರಂ ಥರದ್ದೇನೋ ರೋಡ್, ಅದು ಹೋದರೆ ಸೆಟ್ ಆ್ಯಕ್ಚುಲಿ. ಒಳಗಡೆ ಇದ್ದೀವಿ, ಎಲ್ಲ ಮಾತಾಡ್ತಾ ಇದ್ದೀವಿ. ಆಮೇಲೆ ನನಗೆ ಜ್ಞಾಪಕನೂ ಬರುತ್ತೆ ಇವರು ಇಲ್ಲ ಇವಾಗ ಆ್ಯಕ್ಚುಲಿ ಹೆಂಗೆ ಬಂದರು ಅಂತ. ಆವಾಗ ಅವರು ಏನೋ ಒಂದು ಡಿಸ್ಕಷನ್ ಬರುತ್ತೆ, ದಟ್ ಇಲ್ಲ ನಾನು ಇರ್ತೀನಿ ಬರ್ತೀನಿ ಅನ್ನೋ ಥರ ಏನೋ ಎಲ್ಲ ಬರುತ್ತೆ. ಅಲ್ಲಿಂದ ಯಾವುದೋ ಒಂದು ರೂಮ್ ಒಳಗೆ ಹೋಗ್ತೀವಿ. ಆ ರೂಮಲ್ಲಿ ನೋಡಿದ್ರೆ ಇವ್ರದ್ದೇ ಬಾಡಿ ಮಲಗಿದೆ, ಇವ್ರ ಬಾಡಿನೂ ಮಲಗಿದೆ. ಇವಾಗ ಇವ್ರ ಜೊತೆ ನಾನು ನಿಂತಿದ್ದೀನಿ. ಆ ಬಾಡಿ ಎಲ್ಲ ನೋಡ್ತಾರೆ, ಹಿಂಗೆಲ್ಲ ನೋಡ್ತಾರೆ. ಅದಾದಮೇಲೆ ಇಲ್ಲ ನಾನು ಹೊರಡಬೇಕು ಅಂತಾರೆ. ನಾನು ಬೇಡ ಅಂತೆಲ್ಲ ಕೈಯೆಲ್ಲ ಹಿಡ್ಕೊತೀನಿ, ಅಂದರೂ ಕೇಳಲ್ಲ. ಕೆಳಗೆ ಮೆಟ್ಲು ಹೇಳ್ಕೊಂಬಂದು ಹೊರಟ್ಬಿಡ್ತಾರೆ ಆಚೆಗೆ. ಯು ಥಿಂಕ್ ಇಟ್ಸ್ ವಿಷನ್ಸ್? ವಿಷನ್ಸ್, ಪ್ಯೂರ್ ವಿಷನ್ಸ್. ಇದು ಕಾಮನ್ ಡ್ರೀಮ್ ಅಲ್ಲ ಇದು. ಇದನ್ನೆಲ್ಲ ಕೇಳೋಣ ಅಂದರೆ ಇವರಿಲ್ಲ. ವಿನಯ್ ಗುರೂಜಿ ಕೇಳಬೇಕಷ್ಟೇ. ಅವ್ರಿಗೆ ಇದೆಲ್ಲ ತುಂಬ ಚಿಕ್ಕ ವಿಚಾರಗಳು. ಅವ್ರು ಇದಕ್ಕೆಲ್ಲ ಜಾಸ್ತಿ ಇದು ಮಾಡಲ್ಲ. ಯಾಕಂದ್ರೆ ಆ ಲೆವೆಲಲ್ಲಿರೋರಿಗೆ ಇದೇನಾಗ್ತಿದೆ ಅಂತ ಗೊತ್ತಿರುತ್ತಲ್ವ. ಅದನ್ನು ಹೇಳಿದೆ ನಾನು, ಕೀರ್ತಿಗೆ ಹೇಳಿದೆ, ಕೀರ್ತಿ ನಮಗೂ ಬರ್ತಾರೆ ಬಟ್ ಇವತ್ತವರೆಗೂ ಮಾತಾಡಿಲ್ಲ, ನಿನ್ನ ಜೊತೆ ಮಾತಾಡ್ತಾ ಇದ್ದಾರಾ? ಹ್ಞೂ ನಮ್ಮ ಸ್ಪಷ್ಟ ಮಾತಾಡ್ತಾರೆ, ನೀಟಾಗಿ ಅದೇ ವಾಯ್ಸ್ ಕೇಳುತ್ತೆ ನನಗೆ ಕನಸಲ್ಲಿ ಅಂತಂದು. ನನಗೆ ಮಾತಾಡಿಲ್ಲ, ಬರ್ತಾರೆ, ಸ್ಮೈಲ್ ಕೊಡ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಭಾರತೀಯಮ್ಮನ ಹೇಳಿದ್ರು ನನಗೂ ಬರ್ತಾರೆ. ಇದರ ಅರ್ಥ ಏನು? ಕೀರ್ತಿನೇ ಹೇಳಿದ್ಲು, ಪಾಪ ನೀನೇ ಅದೃಷ್ಟ ಅಂತ ಕಣೋ, ನಿನ್ನ ಜೊತೆ ಮಾತಾಡ್ತಾರೆ ಅವರು. ಇಲ್ಲ ನಂಗೆ ಮಾತೆಮ್ಮ, ನಾವಂತೂ ತುಂಬ ಮಾತಾಡಿದ್ದೀವಿ, ಹಿಂಗೆ ಕಾಸಾಗಿ ಕೂತ್ಕೊಂಡು ಮಾತಾಡ್ದಂಗೆ ಮಾತಾಡ್ತೀವಿ ನಾವು, ಸಡನ್ನಾಗಿ ಎದ್ದು ಬಿಡ್ತಾರೆ, ಹೊರಡ್ಬೇಕು ಇವಾಗ ಅಂತಾರೆ ಅಂತಂದೆ. ಏನು ಅಂತ ಗೊತ್ತಿಲ್ಲ. ಇಟ್ಸ್ ಬೀನ್ ಹ್ಯಾಪನಿಂಗ್ ಸಿನ್ಸ್ 14 years. ವರ್ಷದಲ್ಲಿ 2 ಸತಿ ಫಿಕ್ಸ್ ಕನ್ಸಲ್ಲಿ ಬರೋದು.